ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕನ್ನಡ ವ್ಲಾಗ್ಸ್. ನಾನಿವತ್ತು ತೊಂಡೆಕಾಯಿ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಆಗ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತೊಂಡೆಕಾಯಿಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಮೊದಲು. ಅದರಲ್ಲಿ ಎಲೆ ಎಲ್ಲ ಇರ್ತದಲ್ಲ, ಹಾಗೆ ಕಪ್ಪಾಗಿರ್ತದೆ ಅದನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಆನಂತರ ಸೈಡ್ ಕಟ್ ಮಾಡ್ಕೊಳ್ಬೇಕು. ಎರಡು ಸೈಡ್ ಕೂಡ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಇದು ಅಂದರೆ ಗುದ್ದಿ ಮಾಡುವ ರೆಸಿಪಿ, ಅದು ಗುದ್ದಿ ಸ್ವಲ್ಪ ಕಟ್ ಆಗಬೇಕು. ಹಾಗೆ ಜಾಸ್ತಿ ಫುಲ್ ಕಟ್ ಆಗೋದು ಬೇಡ, ಇಷ್ಟು ಕಟ್ ಆದರೆ ಸಾಕು. ಹೀಗೆ ಕಟ್ಟಾಗಿ ಆ ಥರ ಮಾಡುವ ಒಂದು ಗ್ರೇವಿ ತುಂಬ ಚೆನ್ನಾಗಿ ಆಗ್ತದೆ. ತುಂಬ ಒಂದು ಕರಿ ಎಲ್ಲ ಮಾಡೋದಕ್ಕಿಂತ ಈ ಥರ ಮಾಡಿದರೆ ಒಂದು ಟೇಸ್ಟೇ ಬೇರೆ, ತುಂಬ ಚೆನ್ನಾಗಿ ಆಗ್ತದೆ, ಒಂಥರ ಗ್ರೇವಿ ಥರ. ಹಾಗೆ ಎಲ್ಲವನ್ನು ಈ ಥರ ಗುದ್ಕೊಳ್ಬೇಕು. ಇಷ್ಟು ಆದರೆ ಸಾಕು. ಇಷ್ಟಿಷ್ಟು ಗುದ್ಕೊಳ್ಬೇಕು ಚೆನ್ನಾಗಿ. ಇಷ್ಟು ಕಟ್ಟಾಗಬೇಕು, ಎರಡು ಕಟ್ಟಾಗಬೇಕು. ಹಾಗೆ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಅದು ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ, ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದೇನೆ. ನಿಮಗೆ ಯಾವ ಆಯಿಲ್ ಬೇಕಾದರೂ ಹಾಕ್ಕೊಳ್ಬೋದು, ಯಾವ ಆಯಿಲ್ ಯೂಸ್ ಮಾಡೋದು ಅದು ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಇದು ಎಲ್ಲ ಬೇಯಿಸಿ ಆದ ನಂತರ ಕೂಡ ಒಗ್ಗರಣೆ ಹಾಕ್ಕೊಳ್ಬೋದು, ನಿಮ್ಮ ಇಷ್ಟ. ನಾನಿಲ್ಲಿ ಮೊದಲೇ ಒಗ್ಗರಣೆ ಹಾಕ್ಕೊಂಡು ಅದರಲ್ಲೇ ಬೇಯಿಸೋದು, ಆಗೊಂದು ಟೇಸ್ಟ್ ಸೂಪರ್ ಆಗ್ತದೆ. ಹಾಗೆ ಅದಕ್ಕೆ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು. ಅದಕ್ಕೆ ಸಾಸಿವೆ ಹಾಕ್ಕೊಂಡ ನಂತರ 3 ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಇದು ಜಜ್ಜಿ ಹಾಕಿದರೆ, ಕಟ್ ಮಾಡಿ ಹಾಕೋದಕ್ಕಿಂತ ಜಜ್ಜಿ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಳ್ಬೇಕು, ಇದು ಕೂಡ ಫ್ಲೇವರಿಗೆ. ಇದು ಒಗ್ಗರಣೆಗೆ ಹಾಕಿದರೆ ತುಂಬ ಚೆನ್ನಾಗಿ ಆಗ್ತದೆ. ಹಾಗೆ ಅದೆಲ್ಲ ಹಾಕಿ ಆದ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಅದು ಸ್ವಲ್ಪ ಸಿಡಿಬೇಕು. ಸಿಡ್ದಾದ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಅದು ಹಾಕ್ಕೊಂಡ ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಳ್ಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಬೇಡ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಹಾಗೆ ಅದಕ್ಕೆ ಒಂದು ಹಸಿಮೆಣಸು ಹಾಕ್ಕೊಂಡಿದ್ದೇನೆ. ಹಾಗೆ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ಖಾರ ಇದ್ದರೆ ಖಾರ ಬಿಟ್ಕೊಳ್ತದೆ. ಹಾಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಜಾಸ್ತಿ ಫ್ರೈ ಆಗೋದು ಬೇಡ, ಜಾಸ್ತಿ ಬ್ರೌನ್ ಆಗೋದು ಬೇಡ, ಸ್ವಲ್ಪ ಒಂದಿಷ್ಟು ಬ್ರೌನ್ ಆದರೆ ಸಾಕು. ಹಾಗೆ ಅದಕ್ಕೆಲ್ಲ ಜಜ್ಜಿದ ತೊಂಡೆಕಾಯನ್ನು ಹಾಕ್ಕೊಳ್ಬೇಕು. ತೊಂಡೆಕಾಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮೊದಲಿಗೆ ಉಪ್ಪು ಹಾಕೋದು ಬೇಡ, ಯಾಕಂದರೆ ಅದು ಬೇಯುವುದಿಲ್ಲ, ಸ್ವಲ್ಪ ಗಟ್ಟಿಯಲ್ಲ, ಸ್ವಲ್ಪ ಹೊತ್ತು ಬೇಕಲ್ಲ. ಹಾಗೆ ಸ್ವಲ್ಪ ಬೆಂದಾದ ನಂತರ ಒಂದು 50% ಬೆಂದಾದ ನಂತರ ಅನಂತರ ಉಪ್ಪು ಹಾಕ್ಕೊಂಡ್ರೆ ಸಾಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಬೇಕು. ಆಮೇಲೆ ಇಷ್ಟು ತೊಂಡೆಕಾಯಿ ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು, ಅಂದರೆ ಗಟ್ಟಿಯಲ್ಲ ಇದು, ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಬೇಕಾಗ್ತದೆ. ನಾನಿಷ್ಟು ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಬೇಯಿಸಿ, ಆಗ ಬೇಗ ಬೇಯ್ತದೆ. ಹಾಗೆ ಒಂದು 10 ಮಿನಿಟ್ಸ್ ಬೇಕು ಬೇಯಲಿಕ್ಕೆ, ಸ್ವಲ್ಪ ದೊಡ್ಡದು ಕೂಡ ಇದೆ. ಹಾಗೆ 10 ಮಿನಿಟ್ಸ್ ಆದ ನಂತರ ಒಂದು 80% ಅಷ್ಟು ಬೆಂದಿದೆ. ಈಗ ಅದಕ್ಕೆ ಮಸಾಲ ಹಾಕ್ಕೊಳ್ಬೇಕು. ಒಂದು ಟೇಬಲ್ ಸ್ಪೂನಲ್ಲಿ, ದೊಡ್ಡ ಸ್ಪೂನಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಮೆಣಸಿನ ಹುಡಿ ಹಾಕ್ಕೊಂಡೆ. ಅನಂತರ ಸ್ವಲ್ಪ ಅದಕ್ಕೆ ಸಾಂಬಾರು ಹುಡಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಟೇಸ್ಟಿಗೆ, ಸ್ವಲ್ಪ ಟೇಸ್ಟ್ ಸ್ವಲ್ಪ ಬೇರೆ ರೀತಿ ಬರ್ತದೆ. ಹಾಗೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪ ಮಸಾಲ ಕಡಿಮೆ ಅಂತ ಆದರೆ ನಿಮಗೆ ಮೆಣಸಿನ ಹುಡಿ ಬೇಕಾದರೆ ಹಾಕ್ಕೊಳ್ಬೋದು. ನನಗೆ ಸ್ವಲ್ಪ ಇಲ್ಲಿ ಕಡಿಮೆ ಆಯಿತು, ಅದಕ್ಕೆ 1 ಟೀ ಸ್ಪೂನಲ್ಲಿ ಮತ್ತೆ ಹಾಕ್ಕೊಂಡೆ ನಾನು ಮೆಣಸಿನ ಹುಡಿ. ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದರಲ್ಲಿ ನೀರು ಇದೆ ಅಲ್ಲ, ಇನ್ನೂ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು, ಆಗ ಚೆನ್ನಾಗಿ ಬೇಯ್ತದೆ. ಇದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ಬೇಕು. ಇದು ಬೇಯಿಸೋ ಮೊದಲು ಒಂದು 2 ಸ್ವಲ್ಪ ಹಿಡಿಯಷ್ಟು ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಕೂಡ ಬೇಯಬೇಕು, ಆಗ ಹಾಳಾಗೋದಿಲ್ಲ, ಹಾಗೆ ಬೇಗ ಹಾಳಾಗೋದಿಲ್ಲ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು, ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು, ಆಗ ಚೆನ್ನಾಗಿ ಬೇಯ್ತದೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ಸ್ವಲ್ಪ ಗ್ರೇವಿ ಇರಬೇಕಂದ್ರೆ ಅನ್ನದ ಜೊತೆ ತಿನ್ನಲಿಕ್ಕೆ. ಹಾಗೆ ಈಗ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಗ್ರೇವಿ ಇರಬೇಕು. ಆನಂತರ ಸ್ವಲ್ಪ ಹೊತ್ತಾದ ನಂತರ ಗಟ್ಟಿ ಆಗ್ತದೆ ಇದು ನೀರು ದೋಸೆ, ಆನಂತರ ಅನ್ನದ ಜೊತೆ
ಟೀ ಅದಕ್ಕೆಲ್ಲ ಸೂಪರ್ ಕಾಂಬಿನೇಷನ್ ಈಗ ರೆಡಿ ಆಗಿದೆ ನೋಡಿ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಆಗ್ತದೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್ ಬಾಯ್.